ಈಗ ಹಿಂದೆ ಸಿಗಾಕೋಬೇಕು, ಹತ್ತೋದಕ್ಕೆ ಅಲ್ಲಿಗೆ ಹೋಗ್ಬೇಕು. ಈಗ ಗುರು ರೂಟೇ ಸಿಗ್ತಾಯಿಲ್ಲ ಇಲ್ಲಿ. ತಡೀರಿ, ಕೆಳಗಡೆ ಹೋಗಿ ರೂಟಿಗೆ ನೋಡೋಣ. ಇಲ್ಲಿಂದ ಬಂದರೆ ಹಿಂಗೆ ಬಂದು ಇಲ್ಲಿ ಕಾರ್ ನಿಲ್ಲಿಸ್ಕೋಬೋದು. ಸೊ ಇಲ್ಲಿಂದ ನೀವು ಆ್ಯಕ್ಚುಲಿ ಹಿಂಗೆ ಬರಬೇಕು, ಅಡ್ವೆಂಚರಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹತ್ತಿದ್ದೀವಿ. ಅವರೆಲ್ಲ ಹತ್ತುತ್ತಾ ಇದ್ದಾರೆ. ಬರಂಗಿದ್ರೆ ಹಿಂಗೆ ಮಾತ್ರ ಬರಬೇಡಿ, ಆ ಕಡೆ ಬಂಡೆ ಇದೆ, ಹತ್ಬಿಡಿ ಬೆಸ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಕೆಲವೊಂದು ಆಡಿಯೋ ಕ್ಲಿಪ್ಸ್ ಕರಪ್ಟ್ ಆಗಿದೆ, ಹಾಗಾಗಿ ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಗೈಸ್ ನೋಡ್ಬೋದು, ನಾವೀಗ ನೆಲಮಂಗಲ ತುಮಕೂರು ಟೋಲ್ ಹತ್ರ ಇದ್ದೀವಿ. ಇಲ್ಲಿಂದ ಡೆಸ್ಟಿನೇಷನ್ ಬಂದ್ಬಿಟ್ಟು 40 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಬ್ಯಾಂಗ್ಳೂರು ಸೆಂಟ್ರಲಿಂದ ನಿಮಗೆ ಒಂದು 55 to 60 ಕಿಲೋಮೀಟರ್ ಆಗ್ಬೋದು. ಆ್ಯಂಡ್ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಅರಮನೆ ಕಲ್ಲು ಬೆಟ್ಟ ಅಂತ. ನಾವು ಹೋಗ್ತಾ ಇರೋದು ಟ್ರೆಕ್ಕಿಂಗು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಪ್ಲೇಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಆನ್ ದ ವೇ ಸಿಗೋಣ ಬನ್ನಿ. ಗೈಸ್ ಈಗ ಆಲ್ರೆಡಿ ನಾವು ತುಮಕೂರು ಟೋಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಡೆಸ್ಟಿನೇಷನ್ ಬಂದ್ಬಿಟ್ಟು 8 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಬನ್ನಿ ನೋಡೋಣ. ತುಮಕೂರು ಟೋಲ್ ಆದಮೇಲೆ ನೀವು ಒಂದು ಕಡೆ ರೈಟ್ ತೊಗೋಬೇಕು, ಮ್ಯಾಪಲ್ಲಿ ತೋರಿಸುತ್ತೆ. ಸೊ ಮ್ಯಾಪ್ ಹಾಕೊಂಡ್ಬರ್ಬೋದು, ನೋ ಇಶ್ಯೂಸ್. ಸೊ ಡೆಸ್ಟಿನೇಷನ್ ಇಲ್ಲಿಂದ ನಿಮಗೆ 2 ಕಿಲೋಮೀಟರ್ಸ್ ಅವೇ ಅಂತ ತೋರಿಸ್ತಾ ಇದೆ. ಬನ್ನಿ ರೋಡ್ ಹೇಗಿದೆ ಅಂತ ನೋಡ್ಬೋದು. ರೋಡಿಂಗ್ ಇದೆ, ಕಾರಲ್ಲಿ ಬೈಕಲ್ಲಿ ಬರೋದಾದರೆ ಆಫ್ ರೋಡಿಂಗ್ ಮಾಡ್ಕೊಂಬರ್ಬೇಕು. ಬಿಡ ಬಿಡ ಅಡ್ವೆಂಚರ್ ಆಗಿರಬೇಕು ಅಂತ. ಸೊ ಇದೆ ಅರಮನೆ ಕಲ್ಲು ಬೆಟ್ಟ. ತೇಜು ಏನ್ ಗೊತ್ತಾ, ನೀನ್ ಕೂತಿರೋದು ಕೊಯ್ತಿಲ್ಲ. ಬಿಡ ಬಿಡ ತಡಿಯೋ, ಫ್ರಂಟ್ ಹಾಕೋ. ಹತ್ತಿಸ್ಬಿಟ್ಯಾ, ಹೆಸರು ಸಿಡಿಯುತ್ತೆ ಅಂತ. ಕಮಾನ್, ಹಾ ನಡೆಯೋ. ಈಗ ಹಿಂದೆ ಸಿಗಾಕೋಬೇಕು, ಹೋಗ ಬೇಡ. ತಡಿಯೋ, ಮುಂದೆ ಹೋಗ್ತೀನಿ. ಇಷ್ಟ ಇಲ್ಲಿ ತನಕನೇ. ಸೊ ಇಲ್ಲಿಂದನೇ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಂತೀವಿ. ಸೊ ಗೈಸ್ ಇದೆ ಅರಮನೆ ಕಲ್ಲು ಬೆಟ್ಟ, ಹತ್ತುತ್ತಾ ಇದ್ದೀವಿ. ಮುಂದೆ ಕಾಣ್ತಿದೆಯಲ್ಲ ಅದೇ. ಇವರೆಲ್ಲ ಹತ್ತುತ್ತವ್ರೆ ಸೋಂಬೇರಿಗಳು, ಇವನೊಬ್ಬ ಸೋಂಬೇರಿ. ಸೊ ಗೈಸ್, ರಮ್ಮಿ 69, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ ಇದ್ದರೆ ಹೇಳಿ, ವಿ ವಿಲ್ ಎಕ್ಸ್ಪ್ಲೋರ್ ಇಟ್ ಅಂಡ್ ನಿಮಗೆ ತೋರಿಸ್ತೀವಿ. ಸೊ ಗೈಸ್ ಮಿಸ್ಸಾಗಿ ಇಲ್ಲಿ ಬಂದ್ಬಿಟ್ಟು ಕ್ರಷರ್ ಪಾಯಿಂಟ್ ಇದು. ಇನ್ನೊಂದು ರೂಟ್ ಇದೆ ಹತ್ತೋದಕ್ಕೆ, ಅಲ್ಲಿಗೆ ಹೋಗ್ಬೇಕೀಗ. ಸೊ ಗೈಸ್ ಇದೆ ರೂಟು, ಫ್ಯಾಕ್ಟ್ರಿ ಕಾಣ್ತಿದೆಯಲ್ಲ, ಇಲ್ಲಿಂದ ಬರಬೇಕು. ಈ ರೂಟ್ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಸೊ ಹುಷಾರಾಗಿ ಬರಬೇಕು. ಗೈಸ್ ಇಲ್ಲಿ 2 ರೂಟ್ ಇದೆ ಗೈಸ್, ಒಂದು ರೈಟ್ ಒಂದು ಲೆಫ್ಟ್. ನಾವು ಯಾವಾಗಲೂ ರೈಟ್, ಅದಕ್ಕೆ ರೈಟ್ ಹೋಗೋಣ. ಓ ಮೈ ಗಾಡ್, ಹುಡುಗಿರು ಯಾವಾಗಲೂ ರೈಟ್ ಅಂತ. ನಿಮಗೆಲ್ಲೂ ರೂಟ್ ಸಿಗಲ್ಲ, ನಾವೇ ರೂಟ್ ಮಾಡ್ಕೊಂಡು ಹೋಗಬೇಕು. ಮೈ ಗಾಡ್. ಕಮಾನ್ ಅಮೃತ್. ಗೈಸ್ ಬೆಟ್ಟ ಈಸಿ ಇದೆ, ಚಿಕ್ತಿದೆ ಅಂತ ತಪ್ಪು ಮಾಡಿ ನಂತರ ಕ್ರಾಕ್ಸ್ ಹಾಕೊಂಡ್ ಬರಬೇಡಿ. ಇವನು ಕ್ರಾಕ್ಸ್ ಹಾಕೋ ಬಂದಿದ್ದಾನೆ, ಶೂಸ್ ಹಾಕೋ ಬಂದರೆ ಬೆಟರ್. ಇಲ್ಲೆಲ್ಲ ಈಸಿ ದಾರಿ ಬಿಟ್ಬಿಟ್ಟು ಅವರು ಕಷ್ಟದ ದಾರಿ ಚೂಸ್ ಮಾಡ್ಕೊತಾರೆ. ಗುರು ರೂಟೇ ಸಿಗ್ತಾಯಿಲ್ಲ ಇಲ್ಲಿ. ತಡೀರಿ, ಕೆಳಗಡೆ ಹೋಗಿ ರೂಟಿದೆ ನೋಡೋಣ. ವೇಟ್ ಗೈಸ್. ಹೇಳು ಗೈಸ್, ನಾವು ಅವಾಗಲೇ ಹೇಳಿದ್ವಿ ಅಲ್ವಾ, ವಿ ಆರ್ ಆಲ್ವೇಸ್ ರೈಟ್, ಅದಕ್ಕೆ ರೈಟ್ ಹೋಗ್ಬೇಕಂತ. ಬಟ್ ವಿ ಆರ್ ರಾಂಗ್, ಲೆಫ್ಟ್ ಹೋಗ್ಬೇಕು. ವಾಪಸ್ ಇಳ್ಕೊಂಡ್ಬಂದು ಗೊತ್ತಾಯ್ತಲ್ಲ ಹುಡುಗಿರು ಯಾವಾಗಲೂ ರಾಂಗ್ ಅಂತ. ಹುಡುಗಿರ್ನ ಯಾವತ್ತೂ ಅದಕ್ಕೆ ಫಾಲೋ ಮಾಡಬೇಡಿ. ಸೊ ಗೈಸ್ ಹೋಗ್ತಾ ಇದ್ದೀವಿ. ನಮ್ಮ ಮೇಯ್ನ್ ಪಾಯಿಂಟ್ ಏನು ಅಂದರೆ ಅಲ್ಲಿ ಕ್ರಷರ್ ಪಾಯಿಂಟ್ ಇದೆ. ಕ್ರಷರ್ ಪಾಯಿಂಟ್ ಮೇಲ್ಗಡೆಯಿಂದ ಹೋಗಬೇಕು. ಸೊ ನಾವು ಅಲ್ಲಿಗೆ ಹೋಗೋ ಬದಲು ಮಿಸ್ಸಾಗಿ ಈ ಕಡೆ ಬಂದುಬಿಟ್ವಿ. ನೀವು ಆ ಮಿಸ್ಟೇಕ್ ಮಾಡಬೇಡಿ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ಗಾಯ್ಸ್ ಇನ್ನೂ ನಮಗೆ ಕರೆಕ್ಟಾಗಿ ರೂಟ್ ಗೊತ್ತಾಗ್ತಾ ಇಲ್ಲ, ಹೆಂಗೆ ಬೇಕು ಹಂಗೆ ಹತ್ತುತ್ತಾ ಇದ್ದೀವಿ. ಬಾ ವಿರಾಜ್, ನಿಧಾನಕ್ಕೆ ಬರ್ಬೋದು, ಪ್ರಾಬ್ಲಮ್ ಏನಿಲ್ಲ. ಹಿಂಗೆ ಅಡ್ವೆಂಚರಸ್ ಬೇಕು ಅಂದರೆ ಇದಕ್ಕೆ ಬರ್ಬೋದು. ಮತ್ತು ಕ್ರೌಡ್ ಕೂಡ ಇಲ್ಲ, ಯಾವನೂ ಇಲ್ಲ.
ಹುಷಾರಾಗಿರ್ಬೇಕಷ್ಟೇ. ಗ್ಯಾಂಗ್ ಬಂದರೆ ಗ್ಯಾಂಗ್ ಜೊತೆ ಬನ್ನಿ, ಒಬ್ಬೊಬ್ಬರೇ ಇಬ್ಬಿಬ್ಬರೇ ಬರಬೇಡಿ, ಆಗಲ್ಲ. ಗೈಸ್ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ದಾರಿ ಮಾಡಿದ್ದಾರೆ ಫುಲ್ಲು, ಬಟ್ ಏನು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕ್ರಷರ್ ಇಟ್ಟಿದ್ದಾರೆ, ಸೊ ಹತ್ತೋದಕ್ಕಾಗಲ್ಲ. ನಾವು ಇಲ್ಲೆಲ್ಲಾದರೂ ಬಂದ್ಬಿಟ್ಟು ಈ ರೋಡ್ಗೆ ಜಾಯ್ನ್ ಆಗಬೇಕು. ಗೈಸ್ ನೀವು ಬರ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಿ ದಾರಿ ಕಾಣ್ತಿದೆ ಅಂತ ಅಂದ್ಕೊತೀನಿ. ಸೊ ಇದೇ ದಾರಿ, ಇಲ್ಲಿಂದ ಬಂದರೆ ಹಿಂಗೆ ಬಂದು ಇಲ್ಲಿ ಕಾರ್ ನಿಲ್ಲಿಸ್ಕೋಬೋದು. ಸೊ ಇಲ್ಲಿಂದ ನೀವು ಆ್ಯಕ್ಚುಲಿ ಹಿಂಗೆ ಬರಬೇಕು, ನಾವು ಈ ಕಡೆಯಿಂದ ಬಂದು ಹಿಂಗೆ ಬಂದಿದ್ದು ಸುತ್ತಾಡ್ಕೊಂಡು. ದಾರಿ ಹಿಂಗೆ ಇದೆ ಆ್ಯಕ್ಚುಲಿ, ಹಿಂಗೆ ಬರ್ಬೋದು. ಗೈಸ್ ಚಿಕ್ಕ ಬೆಟ್ಟ ಅಂತ ಕರ್ಕೊಂಬಂದರು, ಬಂದು 2 ಅವರ್ ಆಯಿತು, ಇನ್ನು ದಾರಿನ ಹುಡುಕ್ತಾ ಇದ್ದೀವಿ. ಬೆಟ್ಟ ಟಾಪ್ ಅಲ್ಲಿದೆ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲೋದ್ಮೇಲೆ ಇನ್ನೂ ಮುಂದಕ್ಕೆ ಏನೇನು ಕಾಣುತ್ತೋ ಗೊತ್ತಿಲ್ಲ. ಪಾಪ ಇಲ್ಲಿ ನೋಡಿ ಇವ್ರ ಕಷ್ಟ. ಅಲ್ಲಿ ಹಿಂದೆ ಲಾಸ್ಟಲ್ಲಿ ಅವರೆಲ್ಲ ನಮ್ಮ ರಮೇಶಲ್ಲಿ ಅವ್ರು ಹೇಳಿ ಚಿಕ್ಕ ಬೆಟ್ಟ ಬನ್ನಿ ಹೋಗೋಣ ಅಂತ. ಯೂಸರ್ ನೇಮ್ ರಮೇಶ್ 69, ಸಾರಿ ರಮ್ಮಿ 69. ಏನಕ್ಕಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಗೈಸ್ ಅಡ್ವೆಂಚರಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹತ್ತಿದ್ದೀವಿ, ಅವರೆಲ್ಲ ಹತ್ತುತ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ರೋಡ್ ಇದೆ, ಬೇಕಂದರೆ ರೋಡಿಂದನೂ ಹತ್ಬೋದು. ನಮಗೆ ಜಾಸ್ತಿ ಅಡ್ವೆಂಚರಸ್ ಬೇಕು ಅಂತ ಹೇಳ್ಬಿಟ್ಟು ಈ ಬಂಡೆ ಹತ್ತುತ್ತಾ ಇದ್ದೀವಿ. ಸೊ ಇನ್ನೂ ಟಾಪ್ ಹೋಗಬೇಕು. ಸೊ ಅಲ್ಲಿ ಕೋರೆ ಇದೆ ನೋಡ್ಬೋದು. ನೀವು ಈ ರೂಟ್ ಇಟ್ಕೊಂಡ್ರೆ ಮಿಸ್ ಆಗ್ತೀರಾ. ಹಿಂಗೆ ಬರ್ಬೇಕು, ನೀವು ಹಿಂಗೆ ಬಂದು ಈ ಕಡೆಯಿಂದ ಹಿಂಗೆ ಬರಬೇಕು. ಗುಹೆ ಹತ್ರ ಬಂದಿದ್ದೀವಿ, ಹುಷಾರಾಗಿ ಬನ್ನಿ. ಕರಡಿ ಚೀರ್ತಾ ಇದ್ದರೆ ಒಂದೆರಡು. ಹಾಂ, ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ಓಕೆ ಗಾಯ್ಸ್, ಗುಹೆ ಒಳಗೆ ಹೋಗ್ತಾ ಇದ್ದೀನಿ. ಯಾವ ನನ್ನ ಕಿಂಡಿ ಗೊತ್ತಿಲ್ಲ. ಒಳಗೆ ಮಸ್ತಾಗಿ ಐತೋ, ಇನ್ನೂ ಜಾಗ, ಆದರೆ ನಾನು ಇಡ್ಸಲ್ಲ. ಇಟ್ಟೆ ಕತ್ಲೆ ಫುಲ್ಲು, ಟಾರ್ಚ್ ಇರ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಇದೆ ಉಂಟಾ ಅಂತಿದ್ದೆ. ರಮ್ಮಿ ಇಟ್ಕೊಳ್ಳೋ, ಜರುಗೋ ಜಾರುತ್ತೆ. ನಿಮ್ಗಡೆಯಿಂದ ಬಂದೆ ಹಿಂಗೆ. ಗಾಯ್ಸ್ ಮೇಲೆ ಬಂದರೆ ನಿಮ್ಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ, ದೇವಸ್ಥಾನ ನೋಡ್ಬೋದು. ಇದರಿಂದ ಎತ್ಕೊಂಡು ಹಾಕೋ, ಫ್ಲಾಶ್ ಹಾಕ್ತೀನಿ. ಬಾರಮ್ಮಿ, ಕೈ ಮುಟ್ಕೊಳ್ತೀನಿ. ನಾನೇ ತಗೊಂಡಿದ್ದೀನಿ. ವಿಭೂತಿ ಮಾಡ್ಕೊಳ್ಳೋ. ಓ ಮೈ ಗಾಡ್ ಗಾಯ್ಸ್, ಗುಹೆ ಇದೆ ಇಲ್ಲೊಂದು. ಫುಲ್ ಮರ ಎಲ್ಲ ಬಿದ್ದುಬಿಟ್ಟಿದೆ ದಾರಿಲಿ, ಅಂದರೂ ಹತ್ತುತ್ತಾ ಇದ್ದೀವಿ. ಫುಲ್ ಜೋಶ್ ಬರುತ್ತೆ ಹತ್ಬೇಕಾದ್ರೆ. ಬಟ್ ಆ್ಯಕ್ಚುಲಿ ರೂಟ್ ಇದಲ್ಲ, ರೂಟ್ ಇನ್ನೊಂದಿದೆ. ಬಟ್ ಇಲ್ಲಿ ಫ್ಲಾಗ್ ಹತ್ರ ಹತ್ತೋಣ ಅಂತ ಹೇಳ್ಬಿಟ್ಟು ಹತ್ತುತ್ತಾ ಇರೋದು. ಹೌದೌದು, ಬಟ್ ಈ ರೂಟಲ್ಲಿ ಬಂದಿಲ್ಲ ಗುರು ಅವರು. ಹಂಗೆ 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 ಆ ರೂಟಲ್ಲಿ ಬರ್ಬೋದು, ಬಂದ್ಬಿಟ್ಟು ಇಲ್ಲಿ ಹತ್ಬೋದು. ಗೈಸ್ ಲೆವೆಲ್ 1 ಬಸವಣ್ಣ, ಲೆವೆಲ್ 1 ಪೂಜೆ ಮಾಡಿದಾಗಲೇ ಮುಗೀತು, ಸುಮ್ಮನಿರು. ಲೆವೆಲ್ 2 ಇದು. ಸೊ ಇಲ್ಲಿಂದ ವ್ಯೂ. ಗೈಸ್ ಇನ್ನು ಮೇಲೆ ಹೋಗ್ಬೇಕು ಅಂದರೆ ಈ ರೂಟಲ್ಲಿ ಹೋಗ್ಬೇಕು. ಹತ್ತುತ್ತಾ ಇದ್ದೀವಿ. ಹತ್ರ ಬೇಗ, ಈ ಕಡೆಯಿಂದ ಹತ್ಬೇಕು. ತಿರ್ಗಾ ರೂಟ್ ಗೊತ್ತಾಗ್ತಾ ಇಲ್ಲ ಗೈಸ್. ಫ್ಲಾಗಿಂದ ಹಿಂಗೆ ಬರಬೇಕು. ಹಾಂ, ಇವಳು ಹತ್ತುತ್ತಾ ಇದ್ದಾಳಲ್ಲ, ಈ ಥರ ಹತ್ಬೇಕು. ಮರ ಮುರಿದು ಹಾಕ್ಬಿಡ್ರಿ ಅಷ್ಟೇ. ಹಾಂ, ನೆಕ್ಸ್ಟ್ ಟೈಮ್ ಹತ್ತೋರಿಗೆ ಬೇಕಾಗುತ್ತೆ. ದೊಡ್ಡದಾಗಿರುತ್ತೆ ಅವಾಗ ಇನ್ನೊಂಚೂರು. ಹಾಂ, ಅಲ್ಲಿ ಯಾರೋ ಕಡ್ದಿದ್ದಾರೆ ನೋಡಿ ಗುರ್ತಿಗೋಸ್ಕರ. ಹುಡುಗಿರು ಹತ್ಬೋದು, ಹುಡುಗರು ಹತ್ಬೋದು, ಚಿಕ್ಕ ಮಕ್ಕಳು ಕೂಡ ಹತ್ಬೋದು. ಸಕ್ಕತ್ತಾಗಿದೆ ಬೆಟ್ಟ, ವ್ಯೂನು ಕೂಡ ಸಕ್ಕತ್ತಾಗಿದೆ. ಗಾಯ್ಸ್ ಇಲ್ಲೊಂದು ಇದೆ, ಅದು ನೋಡೋಕೆ ನಿಮಗೆ ಗೊತ್ತೇ ಆಗಲ್ಲ, ತೋರಿಸ್ತೀನಿ.
ಏಕೆ ಬಾ ಯಾಕೆ ಅಳ್ತಾನೆ ಗೈಸ್? ಯಾಕೋ ಅಳ್ತಿದ್ಯಾ? He's trying too much. ಎಲ್ಲ ಆಯಿತು, ಈಗ ಇಳಿತಾ ಇದ್ದೀವಿ. ಸೊ ಇಳಿದ್ಬಿಟ್ಟು ಮನೆಗೆ ಹೊರಡ್ಬೇಕು. ಯಾರಾದ್ರೂ ಕೇಳಬೇಕು ಹಣ? ಗೈಸ್ ಹತ್ತೋದ್ಕಿಂತ ಇಳಿಯೋದು ಕಷ್ಟ, ಏನಕ್ಕೆ ಅಂದರೆ ಸ್ಲಿಪ್ರಿ ಇದೆ. ಮಳೆ ಬಂದರೆ ಅಂತೂ ಇನ್ನೂ ಸ್ಲಿಪ್ರಿ ಆಗುತ್ತೆ, ಇಳಿಯೋಕ್ಕಾಗಲ್ಲ. ಸಕ್ಕತ್ತಾಗಿದೆ. ಬಟ್ ಬ್ಯಾಕ್ ಟು ಹೋಮ್ ಗೈಸ್, ಬ್ಯಾಕ್ ಟು ಹೋಮ್. ಹಾಕೊಳ್ಳೋ. ನಮ್ಮ ಕಾರ್ ಅಲ್ಲಿದೆ, ನನ್ನ ಬೈಕ್ ಅಲ್ಲಿದೆ. ಕಾಣ್ತಾ ಇಲ್ಲ ಅಷ್ಟೇ. ಗೈಸ್ ಯಾರನ್ನ ಬರಂಗಿದ್ರೆ ಹಿಂಗೆ ಮಾತ್ರ ಬರಬೇಡಿ, ಆ ಕಡೆ ಬಂಡೆ ಇದೆ ಹತ್ಬಿಡಿ ಬೆಸ್ಟು. ನಾವು ಹಂಗೆ ಹತ್ಕೊಂಡು ಹೋಗಿದ್ವಿ. ನಾವು ಬರ್ಬೇಕಾದ್ರೆ ತೋರಿಸೋದಲ್ಲ, ಹಂಗೆ ಬಂದ್ಬಿಡಿ. ಸೊ ಈಗ ಇಳಿಬೇಕಾದ್ರೆ ತುಂಬ ಕಷ್ಟ ಆಗ್ತಿದೆ. ಕೊರ್ದ್ಬಿಟ್ಟಿದೆ ಮಳೆ ನೀರು. ಸೊ ಪ್ರಾಬ್ಲಮ್. ಇರೋದೇ ಒಳ್ಳೇದು. ತಲೆ ಹೊಟ್ಟೋಗ್ತಿಲ್ಲ. ಅಮೃತನ್ ಥರ ಇದ್ಬಿಡಿ ಬೆಸ್ಟು. ಮಳೆ ಬರ್ಬೇಕಾದ್ರೆ ಅಂತೂ ದಯವಿಟ್ಟು ಬರಬೇಡಿ ಗೈಸ್. ಅಲ್ಲಿ ಇಳಿಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಾವು ಇಳಿತಾ ಇದ್ದೀವಿ, ಸುತ್ತಾಡ್ಕೊಂಬರ್ತಿದ್ದೀವಿ. ಅಲ್ಲೇ ಇರೋದು. ಈ ಬಂಡೆ ಮೇಲೆ ಬಂದರೆ ಒಂದೇ ಸ್ಟ್ರೆಚ್ಚು, ಆರಾಮಾಗಿ ಬರ್ಬೋದು. ಕೂತ್ಕೊಂಡ್ಬಂದ್ಬಿಡ್ಬೋದಿತ್ತು. ಸೊ ಗೈಸ್ ಏನಾದರೂ ನೀವು ಹೊತ್ತಂಗಿದ್ರೆ ಈ ಕೋರೆ ಇದೆಯಲ್ಲ, ಈ ರೋಡಲ್ಲಿ ಬರಬೇಕು, ಇಲ್ಲಿಂದ ಹತ್ತಬೇಕು. ತೇಜು ನಿಮ್ಗೆ ಇದೇ ರೂಟ್ ಇದೇ ಇರೋದು. ರೂಟಲ್ಲಿ ತೇಜು ಅಲ್ಲಿ ಗುಹೆ ಕಾಣ್ತಿದೆ ನಿಮಗೆ, ಆ ಗುಹೆನೇ ಪಾಯಿಂಟ್. ಗೈಸ್ ನಿಮ್ಗೆ ಈ ಥರ ಕಲ್ಲಿನ ರೋಡ್ ಸಿಗುತ್ತೆ. ಈ ರೋಡಲ್ಲಿ ಹಿಂಗೆ ಬಂದರೆ ಹಿಂಗೆ ಕಲ್ಲಿನ ರೋಡ್ ಸಿಗುತ್ತೆ. ಇಲ್ಲಿಂದ ನೀವು ಹತ್ತಬೇಕು ಮೌಂಟೇನ್ನ. ನೀವು ಬಂದಾಗ ಏನಾದರೂ ಕಲ್ಲಿನ ರೋಡ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಗೈಸ್ ಟ್ರೆಕ್ಕಿಂಗ್ ಮುಗೀತು, ಈಗ ವಾಪಸ್ ಮನೆಗೆ.